ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಟೆಂಪಲ್ನಲ್ಲಿ ಪ್ರತಿ ವರ್ಷದ ಥರನೂ ಈ ವರ್ಷನೂ ಸಾಮೂಹಿಕ ಮಹೋತ್ಸವ ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಮಾಸ್ ಮ್ಯಾರೇಜ್ 2025 ಎಲ್ಲರಿಗೂ ಫ್ರೀ ಮ್ಯಾರೇಜ್. ಇದು ನೀವು ಅದ್ರ ಕಡೆಯಿಂದ ಹೊರ ಕಡೆಯಿಂದ ಏನು ದುಡ್ಡು ಕಟ್ಟಂಗಿರಲ್ಲ. ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಸ್ವಲ್ಪ ಡಾಕ್ಯುಮೆಂಟೇಷನ್. ಸೆಕೆಂಡ್ ಮ್ಯಾರೇಜ್ಗೆ ಅಲೋಡ್ ಇಲ್ಲ, ಫಸ್ಟ್ ಮ್ಯಾರೇಜ್ಗೆ ಅಲೋಡು. ಯಾರ್ಯಾರು ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಇದು ಹೇಗೆ ನಡೆಯುತ್ತೆ, ಮತ್ತು ವಧುಗೇನು ಕೊಡ್ತಾರೆ, ಹೊರಗೇನು, ಮತ್ತು ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ಎಂಡ್ ಡೇಟ್ ಯಾವಾಗ ತನಕ ಇರುತ್ತೆ, ಏನೇನು ಡಾಕ್ಯುಮೆಂಟಲ್ಲಿ ನೀವು ಸಬ್ಮಿಟ್ ಮಾಡಬೇಕು, ಎಲ್ಲ ಹೆಲ್ಪ್ಲೈನ್ ನಂಬರ್ ಯಾವುದು, ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಈ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ಸಂದೀಪ ಕೆ ಚೆನ್ನೇಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ನಾನು ನನ್ನ ಚಾನಲಲ್ಲಿ ಬಿಡ್ತಾ ಇರ್ತೀನಿ. ವೀಕ್ಷಕರೇ, ನೀವು ಅದನ್ನು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ನೋಡ್ಬೋದು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಸ್ನ. ವೀಕ್ಷಕರೇ, ಈಗ ಮೊದಲಿಗೆ ವೀಕ್ಷಕರೇ, ಶ್ರೀ ಧರ್ಮಸ್ಥಳ ಮಂಜುನಾಥ ಟೆಂಪಲಲ್ಲಿ ಸಾಮೂಹಿಕ ವಿವಾಹ ಪ್ರತಿ ವರ್ಷವೂ May 3 ನಡೆಯುತ್ತೆ. ವೀಕ್ಷಕರೇ, May 3 ಲಾಸ್ಟ್ ಇಯರ್ 52ನೇ ಸಾಮೂಹಿಕ ವಿವಾಹ ನಡೆಸಿದ್ರು. ಈ ಸರಿ 53ನೇ ಸಾಮೂಹಿಕ ಮಹೋತ್ಸವ. ಅದು ಕೂಡ ನಿಮಗೆ May 3 6:48 PM ಅದು ಕೂಡ ನಿಮಗೆ ಗೋಧೋಳಿ ಲಗ್ನದಲ್ಲಿ ನಿಮಗೆ ಮದುವೆಯನ್ನು ಮಾಡಿಸ್ತಾರೆ. ವೀಕ್ಷಕರೇ, ಅಲ್ಲಿ ನಿಮಗೆ ವಧುಗೆ ಎಲ್ಲ ಮಂಗಳಸೂತ್ರ ಎಲ್ಲ ಅವರೇ ಕೊಡ್ತಾರೆ, ಮತ್ತು ವಧುಗೆ ಸೀರೆ ಮತ್ತು ರವಿಕೆಯನ್ನು ಅವರೇ ಕೊಡ್ತಾರೆ, ಮತ್ತು ವರನಿಗೂ ಅಷ್ಟೇ ಪಂಚೆ ಶಲ್ಯ ಮತ್ತು ಬಾಸಿಂಗನ್ನು ಅವರೇ ಕೊಡ್ತಾರೆ. ವೀಕ್ಷಕರೇ, ಮತ್ತು ಅಲ್ಲಿ ನಿಮಗೆ ಹೋದವರಿಗೆಲ್ಲ ಮಿಲ್ಸ್ ಫ್ರೀಯಾಗಿ ದೇವಸ್ಥಾನದ ಊಟದೆಲ್ಲ ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಅವರು. ನಿಮ್ಮ ಜೊತೆ ಬಂದಿದ್ದವರಿಗೆ ಎಲ್ಲರಿಗೂ ವ್ಯವಸ್ಥೆಗಳು ಎಲ್ಲದನ್ನೂ ಮಾಡಿಕೊಡ್ತಾರೆ. ವೀಕ್ಷಕರೇ, ಅಲ್ಲಿ ಮತ್ತು ಈ ಮಾಸ್ ಮ್ಯಾರೇಜು ವೀಕ್ಷಕರೇ ಧರ್ಮಸ್ಥಳದಲ್ಲಿ 1972ಇಂದ ಮಾಡ್ಕೊಂಬರ್ತಿರ್ತಾರೆ. ಅಂದರೆ ಈ ಸಾಮೂಹಿಕ ವಿವಾಹವನ್ನು ಧರ್ಮಸ್ಥಳದಲ್ಲಿ 1972ರಿಂದ ಇಲ್ಲಿ ತನಕ ಮಾಡಿದ್ದಾರೆ. ಅದು ಕೂಡ 12,900 ಕಪಲ್ಸ್ದು ಮದುವೆ ಆಗಿದೆ. ವೀಕ್ಷಕರೇ, ಈಗ ಲೆಕ್ಕ ಹಾಕೊಳ್ಳಿ, 12,900 ಪೇರಿಗೆ ಮದುವೆ ಆಗಿ ಆಲ್ರೆಡಿ ಧರ್ಮಸ್ಥಳ ಮಂಜುನಾಥ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗಿರೋದು ಅಷ್ಟು ಜೋಡಿಗಳು. ವೀಕ್ಷಕರೇ, ಹಾಗಾಗಿ ಈ 53ನೇ ಮಹೋತ್ಸವದಲ್ಲಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ದೀನೋ ಅವರು ಪ್ರತಿಯೊಬ್ಬರು ನೀವು ಧರ್ಮಸ್ಥಳದಲ್ಲಿ ಮದುವೆ ಬೇಕು ಅಂತಿದ್ದರೆ ಈ ಬೆನಿಫಿಟ್ಸ್ನ ಉಪಯೋಗ ಮಾಡ್ಕೊಳ್ಳಿ. ನೀವು ಎಲ್ಲರಿಗೂ ಉಪಯೋಗ ಸಿಗಲ್ಲ. ಒಬ್ಬೊಬ್ಬರಿಗೆ ಏನಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದಾರೆ ಅಂದರೆ, ಈಗ ಸ್ವಲ್ಪ ಜನ ಡೌರಿ ವಧು ಕಡೆಯಿಂದ ಕೇಳೋದು, ಅಥವಾ ಈಗೆಲ್ಲ ವರನ ಕಡೆಯಿಂದ ಕೇಳೋದೇ ಆಗಿದೆ. ಆ ಥರ ಎಲ್ಲ ಇದ್ದಾಗ ಮತ್ತೆ ಮದುವೆ ಮಾಡೋ ಖರ್ಚುಗಳು ತುಂಬ ಜನಕ್ಕೆ ಅದು ಇದು ಮಾಡೋಕ್ಕಾಗ್ತಿರಲ್ಲ. ಅಂಥವ್ರು ಬಂದ್ಬಿಟ್ಟು ಇಲ್ಲಿ ಇಂಥ ದೇವಸ್ಥಾನದಲ್ಲಿ ಈಗೆಲ್ಲ ಅವಾಗೆಲ್ಲ ಥರ ಅಲ್ಲ, ಈಗೆಲ್ಲ ಪ್ರತಿಯೊಂದೂ ಅಷ್ಟು ಚೆನ್ನಾಗೇ ಮಾಡಿಕೊಡ್ತಾರೆ. ಮತ್ತು ನಿಮಗೆ ಮಂಗಳಸೂತ್ರನೂ ಕೊಟ್ಟಿರ್ತಾರೆ. ಹಾಗೆ ಪ್ರತಿಯೊಂದು ಎಲ್ಲದೂ ನಿಮಗೆ ಸಿಗೋದ್ರಿಂದ ಇಲ್ಲೂ ಒಂಥರ ಜೋರಾಗಿ ಮದುವೆ ಆದಂಗೆ ಆಗುತ್ತೆ. ವೀಕ್ಷಕರೇ, ವಿಜೃಂಭಣೆಯಿಂದ ಮಾಡಿಸ್ಕೊಡ್ತಾರೆ. ಹಾಗಾಗಿ ಇದನ್ನೆಲ್ಲ ಪ್ರತಿಯೊಬ್ಬರು ಸದುಪಯೋಗ ಪಡಿಸ್ಕೋಬೇಕು. ಏನಕ್ಕೆ ಅಂದರೆ, ಇದು ನೀವು ರಿಜಿಸ್ಟ್ರೇಷನ್ ಎಲ್ಲ ಏನು ಮಾಡಬೇಕು, ಇದು ಫ್ರೀ ಮ್ಯಾರೇಜ್ ಆಗಿರೋದ್ರಿಂದ ರಿಜಿಸ್ಟ್ರೇಷನ್ ಮಾಡಲೇಬೇಕು, ಮತ್ತು ಕಪಲ್ ಆಫ್ ಡಾಕ್ಯುಮೆಂಟ್ ಶೇರ್ ಮಾಡಲೇಬೇಕು. ಸುಮ್ಮನೆ ಫಾಲ್ಸ್ ಎಲ್ಲ ಬಂದ್ಬಿಟ್ಟು ಅಲ್ಲೆಲ್ಲ ಇದು ಮಾಡೋದು, ದೇವ್ರ ಮುಂದ್ಗಡೆ ನೀವು ಮದುವೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಟ್ನಿಟ್ಟಾಗಿ ಇರಬೇಕು. ಅಂದರೆ ಈಗ ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನೇನು ಬೇಕು ಅಂದರೆ, ನಿಮ್ಮದು ಡೇಟ್ ಆಫ್ ಬರ್ತ್ದು ಮಾರ್ಕ್ ಶೀಟು, ಮತ್ತು ಯಾವ್ದಾದ್ರು ಅದನ್ನು ತಗೊಂಡೋಗಿ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ, ಪ್ರತಿಯೊಬ್ಬರು ಯಾರು ರಿಜಿಸ್ಟ್ರೇಷನ್ ಇದು ವಿಡಿಯೋ ನೋಡ್ತಿದ್ರು ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದ್ರೂ ಡೈರೆಕ್ಟಾಗಿ ಧರ್ಮಸ್ಥಳಕ್ಕೆ ಹೋಗ್ಬಿಡಿ. ಈ ಫೋನ್ ನಂಬರ್ಗೆ ಒಂದು ಸ್ವಲ್ಪ ನಾನು ವಿಡ್ನೆಲ್ಲ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಫೋನ್ ನಂಬರ್ಗೆ ಕರೆ ಮಾಡಿಕೊಟ್ಟು ಅವರಿಗೆ ಕೇಳಿ. ಈ ಆಫೀಸು ನಿಮಗೆ ಇದನ್ನು ಆಫೀಸು ಕೂಡ ಓಪನ್ ಮಾಡಿದ್ದಾರೆ. ಇದು ಸಾಮೂಹಿಕ ವಿವಾಹದ್ದು ಅವ್ರದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಟೆಂಪಲ್ ಅಪೋಸಿಟಲ್ಲೇ ಅವ್ರದ್ದೊಂದು ಸಂಸ್ಥೆನೂ ಅವ್ರದ್ದೊಂದು ನಾರ್ಮಲಾಗಿ ಓಪನ್ ಮಾಡಿದ್ದಾರೆ. ವೀಕ್ಷಕರೇ, ಅಲ್ಲೋಗಿ ಕೂಡ ವಿಚಾರಿಸ್ಬೋದು ನೀವು. ಬಿಫೋರ್ ಗೋಯಿಂಗ್ ಅಲ್ಲಿಗೆ ಇದನ್ನು ಫಸ್ಟು ಫೋನ್ ನಂಬರ್ ಮಾಡಿಕೊಂಡು ಏನೇನು ಡಾಕ್ಯುಮೆಂಟ್ಸ್ ಬೇಕು, ಡೇಟ್ ಆಫ್ ಬರ್ತ್ ಡಾಕ್ಯುಮೆಂಟ್ಸು, ಮಾರ್ಕ್ಸ್ ಕಾರ್ಡ್ ಅಥವಾ TC, ನಿಮ್ಮದು ಫೋಟೋ, 2 ಕಪಲ್ಸ್ದು ಫೋಟೋ, ಮತ್ತು ನಿಮ್ಮದು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡು ಇಬ್ಬರದು, ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟು ಏನಾದ್ರು ಸ್ಪೆಸಿಫಿಕ್ ಆಗಿದ್ದರೆ ಬ್ಯಾಂಕ್ ಅಕೌಂಟ್ ನೆಸೆಸರಿ ಇಲ್ಲ ಅನ್ಸುತ್ತೆ, ಬಟ್ ಕೇಳ್ಕೊಳ್ಳಿ. ಬೇರೆ ಇದರಲ್ಲೆಲ್ಲ ಕೇಳ್ತಾರೆ, ಬಟ್ ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ನೆಸೆಸರಿ ಇದ್ದಾವೆ ಅಂತ ನಾನು ಹಾಕಿರೋದ್ರಿಂದ ಇಟ್ಕೊಂಡಿರಿ. ಬಿಫೋರ್ ನೀವು ಅಲ್ಲಿಗೆ ಹೋಗಿ, ಅಂದರೆ ನೀವು ರಿಜಿಸ್ಟ್ರೇಷನಿಗೆ ಆನ್ಲೈನೆಲ್ಲ ಏನು ರಿಜಿಸ್ಟ್ರೇಷನ್ ಅಲ್ಲ, ನೀವು ಅಲ್ಲಿ ಮ್ಯಾರೇಜ್ ಇದ್ದೀರಲ್ವ. ಹಾಗಾಗಿ ಯಾರು ಒಬ್ಬರು ಹೋಗಿ ಏಪ್ರಿಲ್ 25 ತನಕ ಟೈಮ್ ಇರುತ್ತೆ. ವೀಕ್ಷಕರೇ, ಈಗ ಇನ್ನು ಫೆಬ್ರವರಿ, ನಿಮಗೆ ಮಾರ್ಚ್ ಏಪ್ರಿಲ್ 2 ಮಂತ್ಸ್ ಟೈಮ್ ಇದೆ ನಿಮಗೆ. ಆ 2 ಮಂತ್ಸ್ ಟೈಮಲ್ಲಿ ನಿಮಗೆ ಎಲ್ಲ ಡಾಕ್ಯುಮೆಂಟು ಮಾಡಿಕೊಂಡು ಕರೆಕ್ಟ್ ಟೈಮಿಗೆ ನಿಮಗೆ ಓಕೆನಾ, ಅದು ಏನೇನು ಡಾಕ್ಯುಮೆಂಟು ಏನೇನು ಇದು ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ಸು ಅವ್ರು ತಿಳಿಸ್ಕೊಡ್ತಾರೆ. ಏನೇನು ಕೊಡ್ತಾರೆ, ಎಷ್ಟು ಜನ ಕರ್ಕೊಂಬರ್ಬೋದು, ಹೇಗೆ ಯಾವ ಥರ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋದ್ರಿಂದ ಅವ್ರಿಗೆ ಫೋನ್ ಮಾಡಿಕೊಂಡು ನೀವು ತಿಳ್ಕೊಂಡು, ಅದಾದಮೇಲೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಒಂದಿನ ಹೋದರೆ ಪ್ರತಿಯೊಂದು ಅದೆಲ್ಲ ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ನೀವು ಅಲ್ಲಿಗೆ ಬಂದರೆ ನಿಮಗೆ ಅದು ನಿಮ್ಮದು ಹೆಸರೆಲ್ಲ ಫೈನಲೈಸ್ ಆಗಿರುತ್ತೆ. ನೀವು ಹಿಂದಿನ ದಿನ ಧರ್ಮಸ್ಥಳಕ್ಕೆ ಹೋದರೆ ಸಾಕು. ವೀಕ್ಷಕರೇ, ನಿಮ್ಮದು ಮ್ಯಾರೇಜು ಸುಖವಾಗಿ ನಡೆಯುತ್ತೆ. ಆ್ಯಕ್ಚುಲಿ
ಹಾಗಾಗಿ ಪ್ರತಿಯೊಬ್ಬರೂ ಇದು ಹೆಲ್ಪ್ಲೈನ್ ನಂಬರ್ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಯಾರು ಇದನ್ನು ವಿಡಿಯೋ ನೋಡ್ತಿದ್ರೆ ಪ್ರತಿಯೊಬ್ಬರು ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು ಅಂತಿದ್ದರು ಈ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ಮತ್ತು ವಧುವರರಿಗೆ ಏನೇನು ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ನ್ಯೂಸಲ್ಸು ಬಂದಿರುತ್ತೆ. ಹಾಗೆ ನಿಮಗೂ ಏನಾದ್ರು ಅಕ್ಯುರೇಟಾಗಿ ಬೇಕು ಅಂದರೆ ಡೀಟೇಲ್ಸ್ ನೋಡ್ಕೊಳ್ಳಿ. ಇಲ್ಲಾಂದರೆ ಇನ್ನೂ ಅಕ್ಯುರೇಟಾಗಿ ಅಂದರೆ ಬೆಟರು ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಏನೇನು ಡೀಟೇಲ್ಸ್ ಬೇಕು ಅಂತೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಹೋದರೆ ಅಲ್ಲಿ ಒಂದಿನದಲ್ಲಿ ಆಗಿ ನೀವು ವಾಪಸ್ ಬರ್ಬೋದು ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ನಾನು ಈ ಒಂದು ಸ್ಮಾಲ್ ವಿಡಿಯೋದಲ್ಲಿ ಎಲ್ಲರಿಗೂ ಹೇಳೋಣ ಅಂತ. ಮ್ಯಾರೇಜು ಯಾವ ಥರ ಏನೇನು ನಿಮಗೆ ಸೌಲಭ್ಯಗಳು ಸಿಗುತ್ತೆ ಅಲ್ಲಿ, ಮತ್ತು ಏನೇನು ಡಾಕ್ಯುಮೆಂಟೇಷನ್ನು, ಎಂಡ್ ಡೇಟ್ ಯಾವಾಗ, ರಿಜಿಸ್ಟ್ರೇಷನ್ ಯಾವ ಥರ, ಹೆಲ್ಪ್ಲೈನ್ ನಂಬರು, ಈ ಫ್ರೀ ಮ್ಯಾರೇಜ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಸದುಪಯೋಗ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಏನೇ ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ಸ್ ಮಾಡಿ. ಅದು ಹೆಲ್ಪ್ ಯು ಔಟ್ ವೀಕ್ಷಕರೇ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್, ಟೇಕ್ ಕೇರ್.